Hey everyone, welcome back to Razmi's Food Court. ಇಂದು ನಾನು കിടിലൻ ചിക്കൻ ബിരിയാണി ആക്കി ഉണ്ടുള്ളേ അതും ഫ്രൈഡ് ചിക്കനിലാക്കി ഉണ്ടുള്ളേ ഇത് വലിയ പെരുന്നാൾക്ക് ಸ್ಪೆಷಲ್ ಆಯ್ತು ಹಾಕಿ ರೆಸಿಪಿ ಐತಿಕ್ರು ಸೊ ಅದಕ್ಕಾಯ್ತು ನಾನು ಇಪ್ಪ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಕ್ರಷ್ ಹಾಕಿಟ್ಟು ಎಡ್ತೊಂಟುಲ್ಲೆ ಎಲ್ಲ ಕ್ರಷ್ ಹಾಕಿ ಹೆಂಗೆ ತೆಲ್ಲಿ ಯಾರ ಟೇಸ್ಟ್ ಕಿಟ್ರು ಅದಕ್ಕಾಯ್ತು പിന്നെ ಇದಕ್ಕೆ ನಾನൊരു ടേസ്റ്റ് ആവുകു സീക്രെറ്റ് ഇൻഗ്രീഡിയൻസും യൂസ് ആക്കി ഉണ്ടുള്ളേ ನ್ಯಾಚುರಲ್ ಆಯ್ತು പിന്നെ ഒരു ಸ್ಪೆಷಲ್ ഒരു ಗುಡ್ ನ್ಯೂസും ഉണ്ട് ನಾನಿಪ್ಪ ഇതിൽ കയ്യിൽ കാട്ടിയുള്ളല്ലേ ಈ ಬ್ಯಾಂಗಲ್ ಇದು ಎಲಿಗೆನ್ಸ್ ಕಫ್ ಬ್ಯಾಂಗಲ್ ಸೊ ಇದು ಆರ್ಗ್ಯಾಂಗ್ ಬೇಣುಂಟಿಂದೆಂಗೆ నాకు ಡೈರೆಕ್ಟ್ ಮೆಸೇಜ್ ಹಾಕೋರು ಇದು ನಾನು ಡಿಸ್ಕ್ರಿಪ್ಷನ್ಲು ನಾನು ಇದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇಡೋದು ಲಿಂಕ್ ಇಟ್ಟರೆ ನಿಂಗೆ ಅದ್ಲು నాకు ಡೈರೆಕ್ಟ್ ಮೆಸೇಜ್ ಹಾಕೋರು ಇಲ್ಲಾಂಟ ಹೆಂಗೆ ಕಮೆಂಟಲ್ಲಿ నాకు ನಿಂಗೆ ಮೆಸೇಜ್ ಹಾಕಿ ಹಿಂಗೆ ಮಾಡು ಸೊ ಇದರೆಲ್ಲ ನಾನು ಕ್ರಷ್ ಹಾಕಿಟ್ಟು ಎಡ್ತೊಂಟುಲ್ಲೆ ಇಪ್ಪ ಆಲ್ರೆಡಿ ಬಿರಿಯಾನಿಗೆ ಬೇಣಾಯದು ಇಪ್ಪ ಚಿಕನ್ ವಾಶ್ ಹಾಕಿದ್ದು ಇದಕ್ಕೆ ತೆಲ್ಲು ಮಸಾಲೆ ಮಿಕ್ಸ್ ಹಾಕೋಗುಂಡು ಸೊ ತೆಲ್ಲು ടർമറിക് പൗഡർ ഇട്ടുണ്ടുള്ളേ പിന്നെ സോൾട്ട് ചിക്കൻ മസാല പിന്നെ തെൽ ബിരിയാണി മസാല പിന്നെ തെൽ കർഡ് ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚಂದಂಗೆ ನಾನಿಪ್ಪ ಕ್ರಷ್ ಹಾಕಿಡಲಿ ನಾನು ಅದೇ ಇಟ್ಟುಂಟುಲ್ಲೆ ಸೊ ಎಲ್ಲ ಇಟ್ಟಿತ್ತು ಹೊರತೆಲ್ ಮಿಕ್ಸ್ ಹಾಕಿತ್ತು ನಂಗೆ ஒரு ಗಂಟೆ ಹೆಂಗೂ ಇದ್ರೆ ನಂಗೆ ರೆಸ್ಟ್ಗೆ ಬೇಯ್ಕೊಣು ಮ್ಯಾರಿನೇಷನ್ ಎಲ್ಲ ಆಯಿತು ತೆಲ್ನೇರ ಅಪ್ಪ ಇದ್ರ ಮಸಾಲೆ ಎಲ್ಲ ಅದಕ್ಕೆ ಬಿಡ್ಚಿತ್ತು നല്ല ಟೇಸ್ಟ್ ಆಯ್ತು ಇಕ್ಕರು ಇದ್ರೆ ನಂಗೆ പിന്നെ ಫ್ರೈ ಹಾಕೋಗುಂಡು ಅಪ್ಪ ಅದ್ರೆ ಟೇಸ್ಟ್ ಎಲ್ಲ ಇದು ಚಿಕನ್ಡೆ ಉಲ್ಗೆಲ್ಲ ಬಲ್ಚಿ ತಿಕ್ಕಡು ಇದಕ್ಕೆ ನಾನು ಕಲರ್ ಆ್ಯಡ್ ಹಾಕಿ ಉಂಟಿಲ್ಲ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಇದು ಆ್ಯಡ್ ಹಾಕಡೆ ನಿಂಗೆ ಕಲರ್ ಆಪ್ಷನಲ್ ಅದು ಹೆಲ್ತ್ಗೆ ನಲ್ಲ ಅಲ್ಲ ಸೊ ನಾನು ಕಲರ್ ಇದ್ಲು ಸ್ಕಿಪ್ ಹಾಕಿಡೆ ಅದಕ್ಕಾಯ್ತು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ஒரு 2 ಟೇಬಲ್ ಸ್ಪೂನ್ ಹತ್ರ ಆ್ಯಡ್ ಹಾಕಿಡೆ ತೆಲ್ ಕಲರ್ ಅದಕ್ಕೆ ಬರೋಗು ಇಪ್ಪ ನಾನು ಫ್ರೈ ಆನಿಯನ್ ಫ್ರೈ ಇದುം ತೆಲ್ಲ ಆನಿಯನ್ ಫ್ರೈ ನಾನು ಫಸ್ಟ್ ತೆಲ್ಲ ಹಾಕಿ വെച്ചോണ്ടുള്ള ನಂಗೆ ಬಿರಿಯಾನಿ ಆ ಕಡೆ ಅದೇ ಪಾಟಲ್ ನಂಗೆ ಇದುം ಹಾಕೈಲ್ಲ ಅಂತ ಹೆಂಗೆ ಇಪ್ಪ ಅರ್ಜೆಂಟ್ ಆನಿಯನ್ ಹಾಕೋಗು ಬೇರೆ ಮೇ ಆಯಿಲ್ ಎಡ್ತದೆ ಫ್ರೈ ಹಾಕೊಂಡು ಅದೆಲ್ಲ ವೇಸ್ಟ್ ಆಗೋಡು ಅದಕ್ಕಾಯ್ತು ನಾನು ಫಸ್ಟಿಗೆ ಇದ್ಲೇ ಏದ್ಲು ಬಿರಿಯಾನಿ ಆ ಕಡೆ ಅದ್ಲೇ ನಾನು ಆನಿಯನು ಫ್ರೈ ಹಾಕಿಟ್ಟು ಎಡ್ತೊಂಟುಲ್ಲೆ ಸೊ ಇದಕ್ಕೆ ನಾನು ಆನಿಯನ್ ಇಟ್ಟಿತ್ತು ಅದು ಫ್ರೈ ಹಾಕಿ ಎಡ್ತೆ ಸಪ್ರೇಟ್ ಬೇಯಿಸಿ ಇದಿಪ್ಪ ನಾನು ബിരിയാണിക്ക് വേണ്ടായിട്ട് ആക്കിക്കൊണ്ടുള്ളത് ಅದಕ್ಕೆ ನಾನು ಅವರು 8 ಆನಿಯನ್ ಎಡ್ತೊಂಡ್ರೆ പിന്നെ ಕ್ರಷ್ ಹಾಕಿ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಪೇಸ್ಟು ಇಟ್ಟರೆ ഒരു സൈഡിൽ അതായി ഉണ്ടുണ്ട് അത്ര ഞാനിതിപ്പ ക്ലോസ് ആക്കി വെച്ചിരലിട്ട് ഇപ്പം ഞങ്ങൾ ഈ ചിക്കൻ്റെ ഫ്രൈ ആക്കി എടുക്കാം ഇത് 1 hour ആയിട്ട് ಮ್ಯಾರಿನೇಷನ್ ಹಾಕಿ വെച്ചിട്ട് ಸೊ ಇದ್ರೆ ನಂಗೆ ಆಯಿಲ್ ಇಟ್ಟಿತ್ತು ಒಂದೊಂದೇ ஒரு 3 ಬ್ಯಾಚ್ ಹಾಕಿದ್ರೆ ಎಡ್ತಾರೆ ಇದ್ರಲ್ಲಿ ಇಪ್ಪ ಚಿಕನ್ ಆಲ್ಮೋಸ್ಟ್ ഒരു kg ಉಂಡು ಸೊ 1 kgಗೆ ನಾನಿಪ್ಪ ಇಟ್ಟ ഇൻഗ്രീഡിയൻസ് ಎಲ್ಲ 1 kgಗೆ ಬೇಣಾಯ ಚಿಕನ್ಗೆ പിന്നെ 1 kg ರೈಸ್ ಅത്രಗೆ ಬೇಣಾಯ ಬಿರಿಯಾನಿಗೆ ಬೇಣಾಯ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕಿ ಉಂಟುಲ್ಲೆ ಇದು ಇಪ್ಪ ನಾನು ಇದೆಲ್ಲ 3 ಬ್ಯಾಚಿಲಾಯ್ತು ಹಾಕಿ ಉಂಟುಲ್ಲೆ ಇದು ഒരു സൈഡിൽ ಆನಿಯನ್ ಫ್ರೈ ಆಗಿ ಉಂಟುಂಡು ಸೊ ಅದಕ್ಕೆ ನಾನು ತೆಲ್ಲ ಸಾಲ್ಟುം ಆ್ಯಡ್ ಹಾಕಿದೆ ഒരു ಸೈಡಲ್ಲಿ ಚಿಕನ್ಡೆ ಫ್ರೈ ಹಾಕಿ ಉಂಟುಲ್ಲೆ ಇದೆಲ್ಲ ಆಯಿತು ಒಂಬತ್ತಿಗೂ അവിടെ സോഫ്റ്റ് ആയിട്ട് ഓനിയൻ എല്ലാം സോഫ്റ്റ് ആയിട്ട് വന്നറ് ಸೊ ಎಲ್ಲರಿಗೂ ಇಪ್ಪ ಚಿಕನ್ ಬಿರಿಯಾನಿ ಹಾಕೋ ಬಂಡು ಬಟ್ ನಂಗೆ ഒരു ಟೈಮಲ್ಲಿ ഒരു ಸೀಸನ್ಲಿ ഒരു ಸ್ಪೆಷಲ್ ಆಯಿತು ഒരു ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕಿತ್ತು ಹಾಕೊಂಬತ್ತಿಗೂ ಅದ್ರ ಟೇಸ್ಟೇ ಬೇರೆ ಐತಿ ಈ ಕಡೆ ಇಪ್ಪ ಬೆಲಿಯ പെരുന്നാളെಲ್ಲ ಬರುമ്പോൾ ನಂಗೆ ಇದು ഒരു ಸ್ಪೆಷಲ್ ಆಯಿತು ಬಿರಿಯಾನಿ ಬೇಗ ಹಾಕೊಂಡು ಉಂಟಾಯಂಗೆ ನಂಗೆ ಹಿಂಗೆ ಹಾಕಿ ಬೇಕಾ ಇದಕ್ಕೆ ನಾನು 8 ಆನಿಯನ್ ಇಡ್ತಾರೆ ಚಂದ್ರಲ್ಲೇ അതേപോലെ 6 ಟೊಮೆಟೊ ಇಡ್ತಾರೆ ಎಲ್ಲ ಇರ್ತದೆ ದಯ್ಯನೆ ಫ್ರೈ ಹಾಕಿಟ್ಟು ಲಿಡ್ ಕ್ಲೋಸ್ ಹಾಕಿವೆ ಈ ಕಡೆ ನಾನು ಅದು ಫ್ರೈ ಹಾಕಿ ಉಂಟಿಕ್ಕೊಂಬತ್ತು ಚೊಮ್ಮೆ ಟೈಮ್ ವೇಸ್ಟ್ ಅವಡು ಸೊ ಅದಕ್ಕಾಯ್ತು ಲಿಡ್ ಕ್ಲೋಸ್ ಹಾಕಿ വെച്ചെങ്കിൽ ಅದು ಸಾಫ್ಟ್ ಆಯ್ತು ಬಂಡು ಇಪ್ಪ ನಾನು ಇದಕ್ಕೆ ಮಸಾಲೆ ಪೌಡರ್ಸ್ ಬಿರಿಯಾನಿ ಮಸಾಲ ಚಿಕನ್ ಮಸಾಲ പിന്നെ ಗರಂ ಮಸಾಲ ಇತ್ತರೆ ನಾನಿದು ಆ್ಯಡ್ ಹಾಕಿ ಉಂಟುಲ್ಲೆ ಇದೆಲ್ಲ ನಾನು 1.5 ಟೇಬಲ್ ಸ್ಪೂನ್ ಹತ್ರ ಇಡ್ತಾರೆ ಸೊ ನಂಗೆ ಇಪ್ಪ ಟೇಸ್ಟ್ ಎಲ್ಲ ನೋಡ್ಕೊಂಡು ಇದು ಆಲ್ರೆಡಿ ಫ್ರೈ ಆಯ್ತು ಬಂದರು ಆಯಿಲೆಲ್ಲ ಬುಟ್ಟುಂಟು ಕಂಡೆಂಗೆ ಆಲ್ರೆಡಿ ಎಲ್ಲ ಫ್ರೈ ಆಯ್ತು ಬಂದರು പിന്നെ ഞങ്ങളെ മസാല പൗഡേഴ്സിടെ എല്ലാ റോ സ്മെല്ലും പോയി തിക്കട് ഇതെല്ലാം ലോ ഫ്ലെയിമിൽ ಬೇಯಿಸಿನ್ನೆ ಇದೆಲ್ಲ ಮಿಕ್ಸ್ ಆಯಿತು നല്ല ಪರ್ಫೆಕ್ಟ್ ಆಯಿತು ಬಂದ್ಮೇಲೆ പിന്നെ ഞങ്ങൾ ಈ ಚಿಕನ್ ನಂಗೆ ಅಂದರೆ ಫ್ರೈ ಹಾಕಿ ಬೇಯಿಸಿರಲ್ಲೇ ಆದರೆ ನಂಗೆ ಆ್ಯಡ್ ಹಾಕಿಟ್ಟು ಇದ್ರೆ ತೆಲ್ಲ ಮಿಕ್ಸ್ ಹಾಕೋಣ ಇದು പൊടിയ ചൊന്നെങ്കിൽ ഇത് പൊടിയാവില്ല എന്നേ ചൊന്നെങ്കിൽ ഫ്രൈ ആക്കിയിറ് ഞങ്ങൾ ഫ്രൈ ആക്കാണ്ടിന്നെങ്കിൽ ഇതൊരു നെഗറ്റീവ് ചൊല്ല ಇದ್ರೆ ನಂಗೆ ಎಂದೇನೆಂಗೆ ಚಿಕನ್ ಎಲ್ಲ പൊടിയാവിടും ಇದು ಫ್ರೈ ಹಾಕಿಯಂಗೆ ತೆಲ್ಲ ಗಟ್ಟಿ ಐತಿಗೆ ಇಟ್ಟರೆ ನಂಗೆ വേണമെങ്കിൽ ടൈസനും ചിക്കനും യൂസ് ആക്കാം ಬಟ್ ಹಿಂಗನೆ അതും ನಂಗೆ ಫ್ರೈ ಹಾಕಿ ಇಡ್ತೆಂಗು ಅದು ಟೇಸ್ಟ್ ಬೇರೆ ಮೇಕಡು
ಸೊ ಇದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಚಂದಂಗೆ ಇದೇ ನಂಗೆ ತೆಲ್ಲ ಮಿಲ್ಕ್ ಎಡ್ತದ್ದು ಅದಕ್ಕೆ ಕ್ಯಾಶ್ಯೂ ಉಂಡಲ್ಲ ಕ್ಯಾಶ್ಯೂ ಉಂಡೆ ತೆಲ್ಲ ಅರಚಿತ್ತು ಇದಕ್ಕೆ ಬೀತೋಣ ಆದರೆ ಟೇಸ್ಟ್ ಕಂಪ್ಲೀಟ್ ಆಯ್ತು ಚೇಂಜ್ ಆವಡು ನಂಗಡೆ ಬಿರಿಯಾನಿಡೆ ಈ ರಾ ಸ್ಮೆಲ್ ಎಲ್ಲ ಮಸಾಲೆ ಲಿಕ್ವಿಡ್ ಕುತ್ತು ಅದು ನಂಗೆ ತೆಲ್ಲ ಕುತ್ತಿ ಕುತ್ತಿ ಬಂಡಲ್ಲೇ ಅದೆಲ್ಲ ಪೋಯ್ತು ನಂಗೆ നല്ല ടേസ്റ്റായ മസാല ആയിട്ട് കിട്ടും ഞങ്ങൾ ഈ ഇത് ഞങ്ങൾ കാഷ്യൂ അല്ലാണ്ട് കണ്ടെങ്കും ഞങ്ങൾ തെല്ല് ഇത് തേങ്ങ ഉണ്ടല്ലേ തേങ്ങയുടെ പാലും എടുത്തിട്ട് ഞങ്ങൾ ഇത് ആഡ് ആക്കിയെങ്കും തെല്ല് ടേസ്റ്റ് കിട്ടും ಸೊ ಇಪ್ಪ ನಂಗೆ ஒரு ಸೈಡ್ ಅದು ಮಸಾಲೆ ಆಯೋಂಟಿಕ್ಕಡು ನಂಗೆ ಇನ್ನೊರು ಸೈಡ್ ಇದಕ್ಕೆ ರೈಸ್ ಹಾಕ ರೈಸ್ ಚಂದಾಗ ನಂಗೆ ಆಲ್ರೆಡಿ ಗೀ ರೈಸ್ എങ്ങനെ ആക്കട്ടെ അതേപോലെ ആക്കിയിട്ട് ನಾನು ತೆಲ್ ಗೀ ಇಟ್ಟರೆ ಇದಕ್ಕೆ പിന്നെ ಅದೇ ಕ್ಯಾಶ್ಯೂಮ್ പിന്നെ ಹೋಲ್ ಸ್ಪೈಸಸ್ ಅದೆಲ್ಲ ಇಟ್ಟಿತ್ತು ನಂಗೆ ಎತ್ತರೆ ಅರಿ ನಾನಿಪ್ಪ 1 kg ಅರಿ ಚೊಂದಂಗಿದ್ಲು 400 ಕಪ್ಪಲ್ಲಿ ಆಡಕ್ಕಿದೆ 5 ಕಪ್ ಅರಿ ಇಂತು ಈಗ 5 ಕಪ್ಪಿಗೆ ನಂಗೆ 1.5 ಕಪ್ ಪಲ ಆ್ಯಡ್ ಹಾಕೋಣ അപ്പോൾ 7.5 ഔട് 1 കപ്പിಗೆ 1.5 കപ്പ് തണ്ണി പോലെ 5 കപ്പിಗೆ ನಂಗೆ 7.5 കപ്പ് തണ്ണി ഔಡು ചൊന്നെങ്കിൽ 1 കപ്പിಗೆ 1.5 കപ്പ് അതേപോലെ 5 കപ്പിಗೆ 7.5 കപ്പ് ನಂಗೆ ಬೆಚ್ಚಾಕಿ ತಣ್ಣಿ ಬೀತಿಯಂಗೆ ನಲ್ಲೇ ಸೊ ಬೀತಿತ್ತು ನಂಗೆ ಇದೆಲ್ಲ ಅರಿಯೆಲ್ಲ ಇಟ್ಟಂಗೆ ಇತ್ತು ಇದು ನಂಗೆ ಕ್ಯಾಶ್ಯೂ പിന്നെ ರೈಸಿನ್ಸ್ ಎಲ್ಲ ನಂಗೆ ಒಟ್ಟಿಗೆ ಇಟ್ಟಿತ್ತು നല്ല ಫ್ರೈ ಆಕಿ എടുക്കണം അപ്പോൾ ನಂಗೆ നെയ്ച്ചോറ് എങ്ങനെ ആക്കണം അങ്ങനെ ആക്കിയെങ്കിൽ ചൊമ്മ ಟೇಸ್ಟ್ ഔಡು ചൊന്നെങ്കിൽ അതിൽ ಗೀ ಎಲ್ಲ ಮಿಕ್ಸ್ ಆಯ್ತಂಬತ್ತಿಗೂ ಅದ್ರ ಟೇಸ್ಟೇ ನಂಗೆ ಡಿಫ್ರೆಂಟ್ ಆಯ್ತು ಕಿಟ್ರು ನಂಗೆ ತೆಲ್ಲ ಕೊರಿಯಂಡರ್ ಲೀವ್ಸುം ഇടണം അതേപോലെ ತೆಲ್ಲ ಸಾಲ್ಟುം ನಂಗೆ ഇതിൽ ടേസ്റ്റ് ഇപ്പമേ നോക്കണം പിന്നെ ഞങ്ങൾ കൊറിയൻഡർ ലീവ്സ് ഇടണം അതേപോലെ തെല്ല ലൈമും ಇದಕ್ಕೆ ಆ್ಯಡ್ ಹಾಕೋಣ ಇದು ಲೈಮ್ ನಂಗೆ ಆ್ಯಡ್ ಹಾಕಿ ಕಂಡೆಂಗೆ ನಂಗೆ ರೈಸ್ ವೈಟ್ ಕಲರ್ ಚೇಂಜ್ ಆವಿಲ್ಲ ಅದಕ್ಕಾಯ್ತು ಸೊ പിന്നെ ടേസ്റ്റും ಅದ್ರದ್ದಾയ ಟೇಸ್റ്റും കിട്ടും ಸೊ ನಂಗೆ ಇಪ್ಪ ಅರಿ ವಾಶ್ ಹಾಕಿ വെച്ച ಅರಿಡೆ ನಾನು ಇಪ್ಪ ഒരു 1/2 hour ನಾನು ಈ ಚೆರಿ ಅರಿ ಉಂಡಲ್ಲಿ ಇದು ಗಂಧಸಾಲ ಸೊ ಇದು ತೆಲ್ಲ ಕಾಸ್ಟ್ಲಿ ಇಪ್ಪ 220 ಅಂತ 1 kgಗೆ 220 ಅಂತ ಉಂಟು ಸೊ ನಂಗೆ ಬೇರೆ ಅರಿ ಇಟ್ಟು ಕಂಡೆಂಗುം ಅത്ര ಟೇಸ್ಟ್ ಬಂದಿಲ್ಲ ಇದಕ್ಕೆ ഒരു ಇದ್ರದ್ದೊರು ಸ್ಮೆಲ್ ಅಲ್ಲಿ ಡಿಫ್ರೆಂಟ್ ಸ್ಮೆಲ್ ಇಕ್ಕಡು ಸೊ ಅದಕ್ಕಾಯ್ತು പിന്നെ ടേസ്റ്റും അത്ര ಮೇಕ್ಕಡು ನಂಗೆ ಹೆಂಗಂತೆ ರೈಸ್ ಎಡ್ತೊಳ್ಳ ಅದರ ಮೇಲೆ ನಂಗೆ ಬಿರಿಯಾನಿ ಅದ್ರ ಮೇಲೆ ಡಿಪೆಂಡ್ ಆಯ್ತು ಇಕ್ಕರು ನಂಗೆ ಏದು ಅರಿ ಎಡ್ಕಡ ಸೊ ನಂಗೆ ಅದು ಅದ್ರಾಟಿ ಕೊರಡಿ ಇರ್ದು ಬೇಣುಂಟು ಇನ್ನೆಂಗೆ ಉಂಡು ಬುಲೆಟ್ ರೈಸುം ಉಂಡು പിന്നെ ನಿಂಗೆ ಬಾಸ್ಮತಿ ರೈಸ್ ಎಲ್ಲ ಹಾಕಡೆಂಟಾಯಂಗೆ അതും കിട്ടും ಸೊ ನಾನಿದಿಪ್ಪ ಗಂಧಸಾಲೆ ಹಾಕಿ ಇದಕ್ಕೆ 1 kgಗೆ 220 rupees ಸೊ ಇದು നിങ്ങൾ ഇതിൽ ಹಾಕಿತ್ಲೆಂಗೆ ಅವ್ರಿಗೆ ಹಾಕಿ ನೋಕೋರು ಆದರೆ നിങ്ങൾ ಡಿಫ್ರೆಂಟ್ ನೋಕೋರು ಡಿಫ್ರೆನ್ಸ್ ಹೆಂಗೆ ಇಕ್ಕಡುಂಟು ಬೇರೆ ರೈಸಡೇದು ಇದ್ರದು ಸೊ ಅತ್ತರ ಟೇಸ್ಟ್ ಆಯ್ತು ಇದು ನಂಗೆ ಮಸಾಲೆ ಇಲ್ಲಂಟು അങ്ങനെ ಈ ರೈಸಡೆ ಇಪ್ಪ ಗೀ ರೈಸ್ ಆ ಕಡೆ ಇಟ್ಟುಕೊಂಡೆಂಗೂ ಇದು നല്ല ಟೇಸ್ಟ್ ಆಯ್ತು ಇಕ್ಕರು ಸೊ ಇಪ್ಪ ನಾನಿದು ಲಿಡ್ ಕ್ಲೋಸ್ ಹಾಕಿ വെച്ചിട്ട് ഒരു വിസിൽ ആക്കടെ ഒരു വിസിൽ ಹಾಕೊಂಡಿಲ್ಲ ನಂಗೆ ഒരു 80% ನಂಗೆ ಇದು ಬೆಂದೆಂಗೆ ಮೈಯಾವಡು ಅದು ವಿಸಿಲ್ ಬಂಡಲ್ಲೇ ಬಂಡಂಟಿತೆಲ್ಲ ಮುನ್ನೂಲೆ ನಂಗೆ ಬೇಣುಂಟಾಯಂಗಿದ್ರೆ ಆಫ್ ಹಾಕ ಇಪ್ಪ ನಾನು ഒരു ಫ್ರೈ ಪ್ಯಾನು ಇದು ಪ್ರೀ ಹೀಟ್ ಹಾಕಿ എടുക്കണേ എന്ന് വെച്ചെങ്കിൽ ബിരിയാണി ദം ಹಾಕೋಗು ಸೊ ಇದು ಬೆಚ್ಚಾയി ತಿಂದೆಂಗೆ പിന്നെ ನಂಗೆ ಲೋ ಫ್ಲೇಮಲ್ಲಿ ಬೇಯಿಸಿತ್ತು ಇದು ದಮ್ എടുക്കുക ಅವಡು ಸೊ ಮಸಾಲೆ ಆಲ್ರೆಡಿ ರೆಡಿ ಆಯಿಡು ಸೊ ನಾನು ಇದಕ್ಕೆ 1 ಕಪ್ ಪುದೀನ ಲೀವ್സും 1 ಕಪ್ ಕೊರಿಯಂಡರ್ ಲೀವ್സും ಆ್ಯಡ್ ಹಾಕಿಡೆ ಅದನ್ನಕ್ಕೆ ಮರನ್ನರದ್ರೊಟ್ಟಿಗೆ ಚೊಲ್ಲೋಗು ಸೊ ಎಲ್ಲ ಆ್ಯಡ್ ಹಾಕಿತ್ತು ಇದು ಮಿಕ್ಸ್ ಹಾಕಿ ಉಂಟುಲ್ಲೆ ಮಿಕ್ಸ್ ಹಾಕಿತ್ತು ಬೇಚೆ ಮಸಾಲೆ ಸೊ ಇದು ಇತ್ತರೆ ಮಸಾಲೆ ಬೇಣು ಇದ್ರ ಬೇಣುಂಟ ಕಂಡೆಗೆ ನಿಂಗೆ ಲೇಯರ್ 2 ಲೇಯರ್ಸ್ ನಿಂಗೆ ರೈಸ್ ಆ್ಯಡ್ ಹಾಕೊಂಬತ್ತಗೂ ಇದಕ್ಕೆ ಆ್ಯಡ್ ಹಾಕೋ ಬೇಡಂಗೆ ತೆಲ್ಲ ಮಸಾಲೆ ಇಡ್ತದೆ ಸಪ್ರೇಟ್ ಬೇಕಾ ಇಲ್ಲಾಂಟ ಕಂಡೆಗೆ ಇದ್ರ ಮೇಲ್ಗೆ ರೈಸ್ ಇಡ್ರಿ ಅದು ಸೊ ಆಲ್ರೆಡಿ ಇಪ್ಪ ಮಸಾಲೆ ಎಲ್ಲ ರೆಡಿ ಆಯಿಡು ಇಪ್ಪ ನಂಗೆ ರೈസും ಬೆಂದಿತ್ತು വന്നിರು ಸೊ ಇಪ್ಪ ನಾನು 1 ಲೇಯರ್ಗೆ ಇದು ಎಲ್ಲ ರೈಸ್ ಇದಕ್ಕೆ ಆ್ಯಡ್ ಹಾಕಿ ಉಂಟುಲ್ಲೆ ಈ ರೈಸ್ ಆ್ಯಡ್ ಹಾಕಿಯಲ್ಲಿ പിന്നെ ನಂಗೆ ಆಲ್ರೆಡಿ ಇಪ್ಪ ಆನಿಯನ್ ಫ್ರೈ ಹಾಕಿ വെച്ചിരല്ലേ അതും പിന്നെ കൊറിയൻഡർ ലീവ്സ് പുതിന ലീവ്സ് കട്ടാക്കി വെച്ചത് പിന്നെ ഇത് നട്ട്സ് ನಂಗೆ ಕ್ಯಾಶ್ಯೂ പിന്നെ ರೈಸಿನ್സും ഇതും ഫ്രൈ ആക്കി വെച്ച് തിന്ന അത്രയും ഞങ്ങൾ ഇത്ര മേൽಗೆ ആ್ಯಡ್ ಹಾಕೋಣ ಇದೆಲ್ಲ ಗೀಮ್ ಆ್ಯಡ್ ಹಾಕೋಣ ಗೀ ಎತ್ರ ಆ್ಯಡ್ ಹಾಕಿ ಅത്ര ಟೇಸ್ಟಿ ಯಾರ നിങ്ങൾക്ക് ಸೊ ಇದಕ್ಕಪ್ಪ ನಂಗೆ ಕಲರ್ ಆ್ಯಡ್ ಹಾಕೊಂಡಿಲ್ಲ ನಂಗೆ ಗೀ ಆ್ಯಡ್ ಹಾಕ പിന്നെ ಮಸಾಲೆ ಬೇಡಂಗೆ ಮೇಲ್ಗೆ ಬೇಕಾ ಅಪ್ಪ ನಂಗೆ ಈ ಆರ್ಟಿಫಿಷಿಯಲ್ ಈ ಕಲರ್ಸ್ ಎಲ್ಲ ಅದು ಹೆಲ್ತ್ಗೆ ನಲ್ಲೆಲ್ಲ ಅದ್ಲು ನಂಗೆ ಕ್ಯಾನ್ಸರ್ ಕಂಟೆಂಟ್ ಉಂಟುರ್ಕ ಫುಡ್ ಅವ್ರಿಗೆಲ್ಲ ಆಯ್ತಿತ್ತು ಸೊ ಅದಕ್ಕಾಯ್ತು ನಂಗೆ ಆಯತ್ರ ಇದ್ರೆ ಅವಾಯ್ಡ್ ಆ ಕಡೆದೇ ನಲ್ಲೇ ಫುಡ್ ಕಲರ್ പിന്നെ
ಎಲ್ಲ ಕಲರ್ಸ್ ಅಂದ್ರೆ ಎಲ್ಲ ಬಂಡ್ ಆರ್ಟಿಫಿಷಿಯಲ್ ಆಯ್ತು ಅದೆಲ್ಲ ಟೇಸ್ಟಿ ಪೌಡರ್ ಎಲ್ಲ ನಂಗೆ ಅವಾಯ್ಡ್ ಆಕಡೆದೇನಲ್ಲೇ ಇದು ಒಬ್ಬರು ಅವ್ರ ಲೇಯರ್ ಹಾಕಿತ್ತು ಜಂಡ್ ಲೇಯರ್ ಬಿಟ್ಟದಾಯ್ತು ಎಲ್ಲ ನಾನು ಇದ್ರ ಮೇಲ್ಗಿಟ್ರೆ ನಂಗೆ ಲಿಡ್ ಕ್ಲೋಸ್ ಹಾಕಿತ್ತು ஒரு 20 ಮಿನಿಟ್ಸ್ ನಂಗೆ ದಮ್ಮಲ್ಲಿ ಬೇಯ್ಕೊಣು ಸೊ ಆಲ್ರೆಡಿ ಇಪ್ಪ ನಾ ದಮ್ಮಲ್ಲಿ ಬೆಚ್ಚಿತ್ತಾಯ್ತು ಸೊ ದಮ್ಮಲ್ಲಿ ಬೆಚ್ಚೈತಾಂಬಕು ಯಾರ ಟೇಸ್ಟ್ ನಂಗೆ ಇಟ್ಟರೆದು ಇದು ರೆಡಿ ಬಿರಿಯಾನಿ ರೆಡಿ ಆಯ್ಡು ಸೊ ನಂಗೆ ಇದು ಬೇಣುಂಟಿಂದಂಗೆ ನಂಗೆ ಫ್ರೈ ಹಾಕಿ ಚಿಕನ್ ಉಂಡಲ್ಲ ಅದ್ರ ತೆಲ್ಲು ಸಪ್ರೇಟ್ ಬೇಯಿಸಿತ್ತು ಇದ್ರ ಮೇಲ್ಗೂ ಬೇಯಿಸಿ ಕೊಡ್ಕ ಸೊ ಇಲ್ಲಂಟು ಗಂಟೆಗೆ ಹಿಂಗೆ ಮೇಯ್ದ್ರೆ ಮೇಲ್ ತೆಲ್ಲ ರೈಸ್ ಎಡ್ತದ್ದು ಅದ್ಲು ಪಿಂಟೆ ನಂಗೆ ಮಸಾಲೆ ಅಡೀಲು ಮಸಾಲೆ ಇಕ್ಕಡು ಅದ್ರ ಸಪ್ರೇಟ್ ನಂಗೆ ಇಟ್ಟದ್ದು ಸರ್ವ್ ಹಾಕಿಯಂಗಾಯ್ತು ಅತ್ತರ ಟೇಸ್ಟ್ ಆಯ್ತು ಇಕ್ಕರು ಹಿಂಗೆ ಅವ್ರಕ ಬಿರಿಯಾನಿ ಹಾಕಿದೆ ಟ್ರೈ ಹಾಕೋರು അതേപോലെ കമൻറ്റ് ബോക്സിൽ നിങ്ങളെ ഫീഡ്ബാക്ക് എഴുതോക്കും മറക്കണ്ട നിങ്ങൾ ഈ വീഡിയോ നോക്കുമ്പോഴത്തേക്ക് ഒരു ലൈക്ക് കൊടുത്തിട്ട് നിങ്ങൾ വീഡിയോ സ്റ്റാർട്ട് ആക്കോರು ಸ್ಕಿಪ್ ಹಾಕಂಡ ಕಂಪ್ಲೀಟ್ ವಿಡಿಯೋ ನೋಕೋರು അതേപോലെ ಸಬ್ಸ್ಕ್ರೈಬ್ ಹಾಕಂಡ್ಕಂಡೆಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು ಥ್ಯಾಂಕ್ ಯು ಫಾರ್ ವಾಚಿಂಗ್